ಎಲ್ರಿಗೂ ನಮಸ್ಕಾರ. ಯಾವುದೇ ಕೆಲಸ ಆದ್ರೂ ಸುಮಾರಾಗಿ ಸಾಧಾರಣವಾಗಿ ಮಾಡಿದ್ರೆ ಏನಿದೆ ಮಜಾ, ವಿಚಿತ್ರವಾಗಿ ಮಾಡಿದ್ರೇನೆ ಮಜಾ ಅನ್ನಂಗೆ. ಅಂತದ್ದೇ ಕೆಲವು ಕೊಲೆ ಮಾಡುವಂತ ಕಲಾ ಕೌಶಲ್ಯನ ನೋಡೋಣ ಬನ್ನಿ. ಸ್ವಲ್ಪನೂ ನಿಧಾನ ಮಾಡದೆ ಸ್ಟಾರ್ಟ್ ಮಾಡುವ. ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ಅಡ್ಗೆ ಮಾಡೋದ್ರಲ್ಲಿ ಆಟ ಆಡ್ಸುವಂತ ಅಸಾಧಾರಣ ಕೆಲಸ ಅಂದ್ರೆ ಈರುಳ್ಳಿ ಕಟ್ ಮಾಡೋದು, ಅತ್ಲ ಕುಯ್ಯೋದ, ಇತ್ಲ ಕಣ್ಣು ಹೊಡ್ಸ್ಕೊಳ್ಳೋದ, ಒಂದು ಗೊತ್ತಾಗಲ್ಲ. ಇದರಿಂದ ತಪ್ಪಿಸ್ಕೊಳಗೆ ತರ್ತರ ಮಾಡಿರ್ತಾರೆ ಅನ್ನಿ. ಆದ್ರೆ ನಮ್ ವಾಟಿ ನೋಡ್ರಿ, ಮಾಸ್ ಲೆವೆಲ್ ಸೆಟಪ್ ಜೊತೆ ಮಾರ್ವಲಸ್ ಅನ್ಕೊಳ್ಳಿ. ಇನ್ಮೇಲೆ ಕಣ್ಣೀರ ನೋವೇ ಚಾನ್ಸೇ ಇಲ್ಲ. ಫೈರ್ ವರ್ಡ್ಸ್ ಮಾಡೋದಕ್ಕೆ ಹಾಕೊಳ್ಳೋದನ್ನ ಹಾಕೊಂಡು ಮಿಂಚ್ತಾ ಇದ್ದಾರೆ. ಇನ್ನ ಮಿಂಚ್ತಾ ಇರೋದೇ ಹಚ್ತಾ ಇರೋದೆ. ಸಾಧಾರಣವಾಗಿ ದೂರ ಬಾರ ಓಡಾಡ್ಬೇಕೆ ಕಾರೋ ವ್ಯಾನೋ ಮಾಡ್ಕೋತೀವಿ, ಯಾಕಂದ್ರೆ ಬಿಸಿಲು ತಡಿಯಕ್ಕಾಗ್ದೆ. ಆದ್ರೆ ಕಾರ್ ಆದ್ರೆ ಎಸಿನೋ ಹಾಕೊಂಡು ಓಡಾಡ್ಕೋಬಹುದು. ಆದ್ರೆ ಕಾರ್ ಐತೆ ದರಿದ್ರ ಎಸಿನೇ ಇಲ್ಲ ಅಂದ್ರೆ, ಬಡ್ಜೆಟ್ ಇದ್ರೆ ಎಸಿ ಹಾಕ್ಸ್ತೀರಾ, ಇಲ್ಲ ಅಂದ್ರೆ ಹಂಗೆ ಹಾರಾಕೊಂಡು ಹೋಗ್ತೀರಾ. ಆದ್ರೆ ಅದೆಲ್ಲ ಇವ್ರಿಗೆಲ್ಲ ಇಲ್ವೇ ಇಲ್ಲ. ಫ್ಯಾನ್ಗೆ ಒಂದೇ ಒಂದು ಫ್ಯಾನ್ ಉಲ್ಟಾ ಹಾಕಿ, ಟೇಬಲ್ ಫ್ಯಾನ್ ತಲೆ ಉಲ್ಟಾ ಕಟ್ಟಿ ತಣ್ಣಗೆ ತಾರತಮ್ಯ ಹೇಳ್ಕೊಂಡು ಸುತ್ತಾ ಅವ್ರೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಲೆವೆಲ್ ಬುದ್ಧಿವಂತಿಕೆ. ಇನ್ಸ್ಟೆಂಟ್ ಆಗಿ ಯೋಚನೆ ಮಾಡಿ ಇಂಪ್ಲಿಮೆಂಟ್ ಮಾಡೋದೇ ಇದು. ಆಚೆ ಹೋಗ್ತಿದ್ದೀರಾ ಆದ್ರೆ ಭದ್ರವಾಗಿರೋ ಭರವಸೆ ಇಲ್ಲ, ಗೇಟ್ಗೇನು ತಾಳ ಇಲ್ಲ. ಚುರುಕಾಗಿ ಯೋಚನೆ ಮಾಡಿ ಚಮಚ ಚುಚ್ಚಿ ಚಕ ಚಕ ಅಂತ ಚಂಗ್ ಅಂತ ಜಾರ್ ಬಿಡೋದ. ಭಯ ಅನ್ನೋದು ಎಲ್ರಿಗೂ ಇತ್ತಿದ್ದೆ. ಕೆಲವ್ರಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಕೆಲವು ಸಾರಿ ಸಂದರ್ಭಕ್ಕೆ ತಕ್ಕಂಗೆ ಪೀಕ್ಗೆ ಹೋಗುತ್ತೆ ಅಂತಾನು ಹೇಳ್ಬೋದು. ಆದ್ರೆ ಈ ನಮ್ಮೂರ್ಗಿರೋ ಅಷ್ಟು ಭಯ ಊರವ್ರಿಗಿಲ್ಲ ಅಂತ ಹೇಳ್ಬೋದು. ಚಪ್ಲಿ ಬೀಟ್ ಎಲ್ಲೋದ್ರು ಪ್ರಶಾಂತವಾಗಿರಲ್ಲ ಅಂತ ಹೇಳಿ ಕಳ್ಳುಂಗ್ ಎದ್ರುಕೊಂಡು ಕೀಳಕ್ಕಿಲ್ಲ ನಾನ್ ಬೀಳಕ್ಕಿಲ್ಲ ಅಂತ ಹೇಳಿ ಕಾಲ್ಗೆ ಹಾಕೊಳ್ಳೋದನ್ನ ಬೆನ್ಗೆ ಹಾಕೊಂಡು ಎಲ್ರಿಗೂ ಆಶ್ಚರ್ಯ ಪಡ್ಸದ. ಅಕ್ಕ ರಾಕು, ಎಲ್ರು ಶಾಕು. ನೀವ್ ಇಲ್ಲಿವರೆಗೂ ಮದ್ವೆಗಳಲ್ಲಿ ತಣ್ಣಗಿರೋಕೋಸ್ಕರ ಎಸಿಗಳ್ನ ಹಾಕ್ಸೇ ಇರೋದ್ ನೋಡಿರ್ತೀರಾ. ಅವಾಗ ಕೆಲಸ ತಣ್ಣಗೆ ಸುಗಮವಾಗಿ ಹೋಗುತ್ತೆ ಅಂತ. ಆದ್ರೆ ಈ ಪ್ರೋಗ್ರಾಮ್ ಅಲ್ಲಿ ಹೋದ್ರೆ ಇಲ್ಲಿ ಎಲ್ಲೂ ನೋಡದ ಕಣ್ಣರಿಯದ ಬಿಂಗ್ ಬ್ಯಾಂಗ್ ಕೂಲರ್. ನಮ್ಮವರು ಅನ್ಕೋಬೇಕಷ್ಟೇ, ಏನೇ ಆದ್ರೂ ಅವಶ್ಯಕತೆ ತಕ್ಕಂಗೆ ಬದಲಾಯಿಸ್ತಾನೆ ಇರ್ತಾರೆ. ಇಲ್ಲಿ ಕೂಲರ್ ಬೇಕು, ತಣ್ಣಗಿರ್ಬೇಕು. ಆದ್ರೆ ಕೂಲರೇ ಇಲ್ಲ. ಆದ್ರೆ ಏನಂತೆ ಬುರ್ಡೆ ಐತೆ, ಬುರ್ಡೆಯಲ್ಲಿ ಬುದ್ಧಿ ಐತೆ ಅಂತಾರೆ. ಫಾರ್ಮಿಂಗ್ ಮಿಷಿನ್ ನ ಗಾಳಿ ಮಿಷಿನ್ ಹಂಗ್ ಮಾಡಾಕ್ಬಿಟ್ರು. ನೋಡ್ತಿದ್ದಂಗೆನೆ ಮಟಾಶ್. ಅಲ್ಲೇ ಅಂದ್ರೆ ಇದೇನೆ ಅಲ್ವಾ ಮನ್ಸಲ್ಲೂ ಅನ್ಕೊಳ್ದಂಗ್ ಮಾಡಾಕ್ ಬಿಡೋದು. ಕೆಲವೊಂದ್ಸರಿ ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ ಪೆಟ್ ಮೇಲ್ ಪೆಟ್ಟು ಅನ್ನಂಗಿರುತ್ತೆ. ಆದ್ರೆ ಕೆಲವೊಂದಷ್ಟು ಜನ ಪೆಟ್ಗೆನೆ ಪೆಟ್ಟಾಕಿ ಪೌರುಷದಿಂದ ಮೆರಿತಿರ್ತಾರೆ. ಜರ್ನಿ ಮಾಡ್ತಾವ್ರೆ, ಕಾರಲ್ಲೇ ಇದಾರೆ, ಎಲ್ಲ ಓಕೆ. ಆದ್ರೆ ಕರ್ಮಗುರು ಅನ್ನಂಗೆ ಕಾರ್ ವೈಪರ್ ವರ್ಕ್ ಆಗ್ತಿಲ್ಲ. ಇನ್ನೇನ್ ಮಾಡೋದು, ಮಳೆ ಬೇರೆ ಜೋರು, ಪಕ್ಕದಲ್ಲೇ ಹಾಕೊಂಡ್ ಕುತ್ಕೊಳ್ಳೋದು. ಆದ್ರೆ ಇವ್ರಂಗಲ್ಲ, ವೈಪರ್ಗೆ ಬಟ್ಟೆ ಕಟ್ಟಿ ಎಳ್ದಾಡ್ಕೊಂಡು ಓಡಿಸ್ತಾವ್ರೆ. ಏನ್ ತಲೆಗುರು. ನೀವ್ ಇಲ್ಲಿವರೆಗೂ ಬಟ್ಟೆ ಹೊಲಿಯೋ ಮಿಷಿನ್ ನ ನೋಡೇ ಇರ್ತೀರಾ. ಆದ್ರೆ ನೋಡಿದ ತಕ್ಷಣ ಆಶ್ಚರ್ಯ ಆಗೋ ಭಯಾನಕ ದೃಶ್ಯ ಇದು. ಸೈಕಲ್ ಮಿಷಿನ್ ಮಿಕ್ಸ್. ಅಣ್ಣ ಸೈಕಲ್ ತುಳಿಯೋದು ಫಿಕ್ಸ್. ಕಟ್ಟೋವಾಗ ಗೊತ್ತಾಗ್ದಂಗೆ ಪಟ್ ಅನ್ನಂಗೆ ನಾರ್ಮಲ್ ಟಾಯ್ಲೆಟ್ ಕಟ್ಸಿದ್ರು. ಆದ್ರೆ ಈಗ ನಮ್ಮವನ್ಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು. ಇರೋದನ್ ಕೇಳ್ವಿ, ಹೊಸಾದ್ ಕಟ್ಟುವಂತ ಬಡ್ಜೆಟ್ ಅಂತೂ ಇಲ್ಲ. ಯಾವ್ದೇ ರೀತಿ ಹಿಂದೆ ಹೆಜ್ಜೆ ಇಡ್ದಂಗೆ ವೆರೈಟಿಯಾಗಿ ಯೋಚನೆ ಮಾಡಿ ಈ ಸಿಸ್ಟಮ್ ಮಾಡ್ದ. ಯಾರೋ ಇವನು ಹಿಂಗವನೇ. ಸೀಟ್ ಟಾಯ್ಲೆಟ್ ಇಲ್ಲ ಅಂದ್ರೆ ಏನಂತೆ, ಇರೋದಿಕ್ಕೆ ಸೀಟ್ ಇದ್ರೆ ಮುಗೀತು. ನೋಡೋರ್ಗಂತೂ ತಿಕ್ಲಾರೋದ್ ಗ್ಯಾರಂಟಿ. ನೋಡ್ದವ್ರೆಲ್ಲ ಹೇಳೋದ್ ಒಂದೇ, ಇದೆಂತ ಸಾವು ಮಾರಾಯ್ರೆ ಅಂತ. ನಗ್ಬೇಕು, ಅಳ್ಬೇಕು. ಶಿವನೇ, ಅಂತದ್ದೇ ಒಂದು ಉತ್ತಮ ಪುರುಷ ನೋಡ್ರಿ ಇಲ್ಲಿ. ನಮ್ ಗೆಳೆಯಂಗೆ ಬುಲೆಟ್ ಅಂದ್ರೆ ಬಲು ಇಷ್ಟ ಅನ್ಸುತ್ತೆ. ಆ ಆಸೆ ಈಡೇರ್ಲಿಲ್ಲ. ಇರೋ ಬಡ್ಜೆಟ್ ಅಲ್ಲಿ ಬರೋಬ್ಬರಿ ತುಳಿಯುವಂತ ಬುಲೆಟ್ ಮಾಡಿ ಬಿಸಾಕ್ಬಿಟ್ಟ. ಇದು ನಾರ್ಮಲ್ಲೇ ಅಲ್ಲ, ನಮ್ಮವ್ನ್ ಮಾಡಿರೋ ಸೈಕಾಗಿರೋ ಸೈಕಲ್ ಬುಲೆಟ್. ಫುಲ್ ಎಕೋ ಫ್ರೆಂಡ್ಲಿ, ನೋ ಸೌಂಡ್, ನೋ ಏರ್ ಪೊಲ್ಯೂಷನ್. ಅವಾಗ ಕೆಲವ್ರು ನೋಡ್ತಿದ್ರೆ ಸೈಲೆಂಟ್ ಆಗಿ ಸಖತ್ತಾಗಿ ಸ್ಕೆಚ್ ಹಾಕ್ತಿರ್ತಾರೆ ಅನ್ಸುತ್ತೆ. ಇವ್ರು ನೋಡಿದ್ರು ಹಂಗೆ ಅನ್ಸುತ್ತೆ. ಹುಲ್ಲು ಮಳೆಯಿಂದ ರೋಡ್ ಜಾಮು, ಹುಡುಗನ್ ಕಾಲು ನೆನಿಬಾರ್ದು, ಅನ್ಕೊಂಡ ಜಾಗಕ್ಕೆ ಹೋಗ್ಬೇಕು. ಅದಕ್ಕೇನೆ ಮೆದ್ಲು ಮಿಂಚಂಗೆ ಐಡಿಯಾ ಮಾಡಿ ಬಿಟ್ಟ ನೋಡಿ. 2 ಸ್ಟೂಲ್ 2 ದಾರ ಕಟ್ಟಿ ಲಕ ಅಂತ ಎಗರ್ಕೊಂಡು ಹೋಗ್ತಾ ಅವನೇ. ಕೆಲವು ಸಾರಿ ಟ್ರಾಫಿಕ್ ಸಖತ್ ರೋಸುತ್ತಪ್ಪ, ಎಷ್ಟೊತ್ತಾದ್ರೂ ಮುಂದಕ್ಕೆ ಹೋಗೋದೇ ಇಲ್ಲ. ಆದ್ರೆ ಯಾವ್ದೋ ದೊಡ್ಡ ಗಾಡಿಗಳಲ್ಲಿ ಹೋಗ್ದಂಗೆ ಒಂದು ಬೈಕ್ ತಗೊಂಡು ಅಲ್ಲೋ ಇಲ್ಲೋ ತಿರುಗಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು. ಆದ್ರೆ ಟ್ರಾಫಿಕ್ ಅಲ್ಲಿ ಕೆಲವ್ರು ಹೋಗೋ ವಿಧಾನ ನೋಡಿದ್ರೆ ಯಾರೋ ಇವನು ಇಂಥವನು ಅನ್ಸುತ್ತೆ. ಅಂತದ್ದೇ ಒಂದು ಮಮ್ಮಿ ಡ್ಯಾಡಿ ಮೆಟೀರಿಯಲ್ ಇಲ್ಲಿ ನೋಡಿ. ಮಾಸ್, ಪೂರಾ ಮಾಸ್. ಎಲ್ಲೂ ಇಲ್ದಿರೋ ಅಂತ ಟೆಂಪೋ ಕೆಳಗೆ ಅರಳಿರೋ ಅಂತ ಪ್ರತಿಭೆ. ಗಾಡಿ ಹಾಕೊಂಡು ಆ ಕಡೆ ಈ ಕಡೆ ನೋಡಿ ಲಾರಿ ಕೆಳಗೆ ನುಕ್ಕೊಂಡು ಹೋಗ್ತಾ ಅವನ್ನೇ. ಇನ್ನೇ
ಇನ್ನೇನ್ ಮತ್ತಿನ್ನೆಷ್ಟು ಅಂತ ಕಾಯೋದು. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನೀವ್ ಇಲ್ಲಿವರೆಗೂ ಎಷ್ಟೋ ತರ ಆಟೋಗಳನ್ನ ನೋಡೇ ಇರ್ತೀರಾ. ಹೊಸ ಡಿಸೈನು, ಹಳೆ ಡಿಸೈನು, ಎಷ್ಟೋ ತರ ಕಮ್ಮ ಆಟೋಗಳನ್ನ ನೋಡೇ ಇರ್ತೀರಾ. ಕಂಪ್ನಿಯವ್ರು ಕೊಟ್ಟಿದ್ ಸಾಕಾಗ್ಲಿಲ್ಲ ಅಂತ ಹೇಳಿ ಇನ್ನು ಏನೋ ಬೇಕು ಅಂತ ಕಲೆಯಾಗಿ ಮಾಡಿ ಜಗಮಗ ಅಂತೇಳಿ ಮಿಂಚಂಗೆ ರೀಮಾಡೆಲಿಂಗ್ ಮಾಡಿರ್ತಾರೆ. ಆದ್ರೆ ಆಟೋದವರು ಕಸ್ಟಮರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಬೊಲೆ ಪಾಠ ಬೀಳ್ತಾರೆ ಹೇಳಿ. ಅದ್ರಲ್ಲಿ ಈ ಆಟೋ ವಾಲ ಕೂಡ ಒಬ್ಬ. ಆಟೋ ಸೀಟ್ ನ ಕಿತ್ತು ಕಾರ್ ಸೀಟ್ ಮೇತಾಕಿ ಮಸ್ತ್ ಮಾಡ್ಲಿಂಗ್ ಮಾಡಿ ಕಂಫರ್ಟ್ ಮಾಡಾಕ್ಬಿಟ್ಟ. ಇದನ್ನ ನೋಡಿದವರೆಲ್ಲ ಹಣ್ಣುಂಗೆ ಸರಿಸಾಟಿ ಯಾರು ಇಲ್ಲಪ್ಪ ಅನ್ಬೇಕು. ಅದೇ ಅಲ್ವಾ ನಮ್ಮವ್ರು ಏನ್ ಅನ್ಕೊಂಡ್ರು ಮಾಡೇ ಮಾಡ್ತಾರೆ. ಮಾಡಕ್ಕೇನೋ ಈಸಿ, ಆದ್ರೆ ನೋಡಕ್ಕಂತೂ ತುಂಬಾ ಕಷ್ಟ. ಇಲ್ಲಿ ಕೆಳಗಿಂದ ಮೇಲೆ ಮೂಡೆ ಎತ್ತಾಕೋಕೆ ಬೊಲೆ ಕಷ್ಟ ಆಗ್ತಾ ಐತೆ. ಟ್ರಾಲಿ ಮೋಟರು ಇಲ್ಲ, ಇನ್ನೇನ್ ಮಾಡೋದು ಸ್ಕೂಟರ್ ಮೋಟರ್ನ ಟ್ರಾಲಿ ಮೋಟರ್ ಆಗಿ ಬದಲಾಯಿಸಾಕ್ಬಿಟ್ಟವ್ರೆ. ಇನ್ನ ಎಕ್ಸ್ಲೇಟ್ರು ಕೊಡ್ತಾ ಇರೋದೆ, ಮೂಟೆ ಮೇಲೆ ಕೆತ್ತಾಕ್ತಾ ಇರೋದೆ. ಅಲ್ಲ ಅಣ್ಣ, ಸ್ಕೂಟರ್ ಕೆಲಸ ಏನು ನೀವು ಮಾಡ್ತಿರೋದೇನು? ಕೆಲವೊಂದಷ್ಟು ಜನ ಮಾಡೋ ಕೆಲಸ ನೋಡಿದ್ರೆ ಕಣ್ಗುಡ್ಡೆ ಕೈಗೆ ಬರುತ್ತೆ. ಎಕ್ಸಾಕ್ಟ್ಲಿ ಅಂತದ್ದೇ ಒಂದು ಎಕ್ಸ್ಟ್ರಾರ್ಡಿನರಿ ಐಡಿಯಾನ ಇಲ್ಲಿ ನೋಡ್ ಬನ್ನಿ. ಯಾವ್ದೋ ಫ್ಯಾನ್ಸಿ ಕಾರಲ್ಲಿ ವಾಯು ವಿಹಾರಕ್ಕೆ ಹೋಗ್ತಾವ್ರೆ ಅನ್ಸುತ್ತೆ. ಹಂಗೇನೆ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡಿ ಮುಂದಕ್ಕೆ ತಿರುಗಿಸಿದ ತಕ್ಷಣ ಶಾಕು. ಮಳೆ ಬಂದಾಗ ರೋಡ್ ತುಂಬೋದು ಸಹಜ, ಆದ್ರೆ ದೊಡ್ಡ ಕೆಲಸ ಏನಂದ್ರೆ ಮಣ್ ರೋಡಲ್ಲಿ ನೆನಿದಂಗೆ ಕೊಚ್ಚೆ ಹಾಕ್ದಂಗೆ ಸಾಧ್ಯವಾದಷ್ಟು ದೂರ ಹೋಗೋದೇನೆ ಇರೋದು. ಇದಕ್ಕೋಸ್ಕರ ಸುಮಾರು ಜನ ಸುಮಾರು ಪಾಠ ಬೀಳ್ತಾರೆ ಅನ್ನಿ. ಆದ್ರೆ ಇವ್ರು ಮಾತ್ರ ನೆಕ್ಸ್ಟ್ ಲೆವೆಲ್ ಅಷ್ಟೇ. ಕ್ರೇಜಿ ಐಡಿಯಾ ಇಂದ ಸಿಂಪಲ್ ಆಗಿ ಕೊಂದ್ ಹಾಕ್ಬಿಟ್ಟ. ದೊಡ್ಡ ಕವರ್ ಇಟ್ಕೊಂಡು ಕಾಲ್ ಹಾಕೊಂಡು ಅಚ್ಚುಕಟ್ಟಾಗಿ ಹೋಗ್ತಾ ಅವನೇ. ಇವನ್ ತಲೆಯಿಂದ ಕವರ್ನೇ ವಾಟರ್ ಪ್ರೂಫ್ ಆಗಿ ಬದಲಾಯಿಸ್ಬಿಟ್ಟ. ಕೆಲವ್ರು ಮಾಡೋ ಕೆಲಸ ನೋಡ್ತಿದ್ರೆ ಅಯ್ಯೋ ತಂದೆ ನೀವ್ ಎಲ್ಲಿಂದ ಬಂದ್ರೋ ಸ್ವಾಮಿಗಳ ಅನ್ಸುತ್ತೆ. ಇಲ್ಲಿ ಇವ್ರು ಮಾಡ್ತಿರೋ ಕೆಲಸ ಅಂತೂ ಬುರ್ಡೆ ಬಚಾನ ಆಗೋದು ಗ್ಯಾರಂಟಿ. ರೋಡ್ ಫುಲ್ಲು ನೀರಿಂದ ತುಂಬೋಗೈತೆ. ಮೇಡಮ್ ಕೆಳು ಕಾಲಿಡ್ದಂಗೆ ಹೋಗ್ಬೇಕು. ಇನ್ನ ಆಕ್ ಪಕ್ಕದವ್ರು ಯಾವ್ದೋ ಸಾಮಾನ್ಯ ಎತ್ತಾಕ್ದಂಗೆ ಟ್ರಾಲಿ ಹಾಕೊಂಡು ಮೇಡಮ್ ನ ಕಾರ್ಗೆ ಎತ್ತಾಕ್ ಬಿಡೋದ. ಈ ಅಮೋಘ ದೃಶ್ಯಕ್ಕೆ ನಿಮ್ಮಿಂದ ಒಂದು ಮೆಚ್ಚುಗೆ ಇರಲ್ಲಪ್ಪ. ಕೆಲವು ಸಾರಿ ಅನ್ಸುತ್ತೆ ನಮ್ ಕಣ್ಗಳೇ ನಮಗ್ ಮೋಸ ಮಾಡ್ಬಿಟ್ವಾ ಅಂತ. ಅಂತದ್ದೇನಂತೀರಾ? ಕಲರ್ ಆಗಿ ಕಾಗೆ ಆರ್ಸೋಕೆ ಅಂತ ಕಲೆ ಇರೋ ಕಲಾವಿದ್ರ ಕೈವಾಡ ಅದು. ನೋಡ್ರಿ, ಹಿಂದೆಯಿಂದ ನೋಡಿದ್ರೆ ಯಾರಾದ್ರೂ ಕಾರ್ ಅನ್ಕೊಳ್ಬಹುದು, ಆದ್ರೆ ಮುಂದಕ್ಕೆ ಬಂದು ನೋಡಿದ್ರೇನೆ ಗೊತ್ತಾಗೋದು ಅದ್ರ ಭವಿಷ್ಯ ಏನಂತ. ಇಂಥದ್ದೊಂದು ರಿನೋವೇಶನ್ ಇರುತ್ತೆ ಅಂತ ಯಾರು ಊಹೆ ಮಾಡ್ತಾರೆ ಹೇಳಿ? ಅರ್ಧ ಆಟೋ ಅರ್ಧ ಕಾರು ಎರಡೂ ಮಿಕ್ಸ್ ಮಾಡಿ ಡಿಫ್ರೆಂಟ್ ಲೆವೆಲ್ಗೆ ಮಾಡಾಕ್ಬಿಟ್ರು. ಇತ್ಲಾಗ ಆಟೋನು ಅಲ್ಲ, ಇತ್ಲಾಗ ಕಾರು ಅಲ್ಲ, ಎರಡು ಒಟ್ಟಿಗೆ ಸೇರಿಸಿ ಆಟೋ ಕಾರ್ ಅವೈಲಬಲ್ ಆಗಿರೋದನ್ನ ಎಕ್ಸ್ಟ್ರೀಮ್ ಲೆವೆಲ್ಗೆ ಯೂಸ್ ಮಾಡೋದಂದ್ರೆ ಇದೇ ನೋಡಿ. ಅಲ್ಲಿ ಸ್ಪೇಸ್ ಇಲ್ಲ ಅಂದ್ರೆ ಇವರು ಕ್ರಿಯೇಟ್ ಮಾಡಿದ್ರಲ್ಲ, ಅದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿದೀರಾ ಅಂದ್ರೆ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಹಾಗೆ ಆಗಿರುತ್ತೆ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.